ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ನಿಷ್ಪಕ್ಷಪಾತ ತನಿಖೆಗೆ ಕೇಂದ್ರ ಸಚಿವ ಜೋಶಿ ಮನವಿಯನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಆಶಯಗಳಿಗೆ ಮಾಡಿದ ದ್ರೋಹ ಇದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ. ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಉಲ್ಲಂಘನೆಯಾಗಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಿದೆ. ಈ ಸಂಪೂರ್ಣ ಪ್ರಾಸೆಸ್ ಏನಿದೆ ಇದು ಕಾನೂನು ಬಾಹಿರವಾಗಿದೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗಾಗಿ ಕಂಪ್ಲೀಟ್ ಆಗಿ ಒಂದು ತನಿಖೆ ಆಗಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಅಂದರೆ ಒಂದಷ್ಟು ರೂಲ್ಸ್ ಇದೆ, ಮನೆ ಮನೆಗೂ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಪಡಿಬೇಕಾಗತ್ತೆ, ಟ್ಯಾಲಿ ಮಾಡಬೇಕಾಗತ್ತೆ. ಹೀಗಾಗಿ ಆದರೆ ಇಲ್ಲಿ ಆಗ್ತಾ ಇರೋದು ಬೇರೆ ಅನ್ನೋದು ಬಿಜೆಪಿಗರ ಒಂದು ಆರೋಪ. ಮಸೀದಿಗಳಲ್ಲಿ ಫಾರಂನ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಈ ರೀತಿ ಚೌಲ್ಟ್ರಿಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಫಾರಂನ ಕೊಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಈ ಇನ್ವ್ಯಾಲಿಡ್ ವೋಟರ್ಸ್ ಎಲ್ಲಿ ಹೋಗ್ಬಿಡ್ತಾರೋ, ಕಮ್ಮಿ ಆಗಿಬಿಡ್ತಾರೋ ಎನ್ನುವಂಥ ಭಯದಿಂದ ಅವರನ್ನ ವ್ಯಾಲಿಡ್ ಆಗಿ ಮತ್ತೆ ಕನ್ವರ್ಟ್ ಮಾಡೋದಕ್ಕೆ ಈ ರೀತಿ ತಂತ್ರವನ್ನು ಮಾಡ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ವಾದ. ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಟ್ವೀಟ್ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಅಂದರೆ ಒಂದು ರೀತಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಡೆದ ಈ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಅಂತ ನಾವೇನು ಹೇಳ್ತೀವಿ, ಈ ಪ್ರಾಸೆಸ್ನಲ್ಲಿ ಭಾರೀ ಪ್ರಮಾಣದ ಅಕ್ರಮಗಳು ನಡೆದಿದ್ದು ಇದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಮಾಡಿದ ದ್ರೋಹ ಅಂತ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗ ಏನು ಒಂದಷ್ಟು ರೂಲ್ಸ್ಗಳನ್ನು ಮಾಡಿದೆ ಅಥವಾ ಗೈಡ್ಲೈನ್ಸ್ಗಳನ್ನು ನೀಡಿದೆ ಅದನ್ನು ಬಹಿರಂಗವಾಗಿ ಉಲ್ಲಂಘಿಸಿ ಈ ಪ್ರಾಸೆಸ್ನ ನಡೆಸಲಾಗಿದೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ. ಸ್ಥಳೀಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದು ಈ ಸಂಪೂರ್ಣ ಪ್ರಾಸೆಸ್ ಏನಿದೆ ಅದು ಕಾನೂನು ಬಾಹಿರ ಅಂತ ಅವರು ಹೇಳಿದ್ರು. ಸ್ವತಂತ್ರವಾಗಿ ನಡಿಬೇಕಾದ ಸಾಂವಿಧಾನಿಕ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರ ನೇರವಾಗಿ ಇಂಟರ್ಫಿಯರ್ ಆಗಿದೆ, ಹಸ್ತಕ್ಷೇಪ ಮಾಡಿದೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅಂದರೆ ಈ ಪರಿಷ್ಕರಣೆ ರಾಜಕೀಯ ಉದ್ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರೋ ಥರ ಕಂಡು ಬರ್ತಾ ಇದೆ. ಸ್ಥಳೀಯ ಆಡಳಿತದ ಮೇಲೆ ಒತ್ತಡ ಹೇರಲಾಗಿದೆ ಅಂತ ಅವರು ದೂರಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಮತದಾರರ ಪಟ್ಟಿಯನ್ನು ತಮಗೆ ಹೇಗೆ ಬೇಕೋ ಹಾಗೆ ತಿರುಚುವ ಉದ್ದೇಶದಿಂದ ರಾಜ್ಯ ಸರ್ಕಾರ ವ್ಯವಸ್ಥಿತ ಸಂಚಲನ ರೂಪಿಸಿದೆ ಅಂತ ಜೋಶಿ ಆರೋಪವನ್ನು ಮಾಡಿದ್ದಾರೆ. ಸ್ವತಂತ್ರ ಸಾಂವಿಧಾನಿಕ ಪ್ರೋಸೆಸ್ನಲ್ಲಿ ಸರ್ಕಾರದ ಈ ರೀತಿಯ ಹಸ್ತಕ್ಷೇಪ ಅತ್ಯಂತ ಖಂಡನೀಯವಾಗಿದ್ದು ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆ ಮತ್ತು ಪಾವಿತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ.